ಹೋಗಿದ್ಲು ಬುಕ್ಸ್ ಎಷ್ಟು ಆಟ ಆಡೋಕ್ಕೆ ಬುಕ್ಸ್ ಇಟ್ಕೊಂಡವಳೆ. ಎಷ್ಟು ಪೆನ್ನುಗಳು ಎಷ್ಟು ಬುಕ್ಕು ಚಿನಿ ಆಟ ಆಡೋಕ್ಕೆ ಅಷ್ಟು ಬುಕ್ ಆಟ ಆಡೋವಾಗ ಎತ್ಕೊಂಡು ಹೋಗ್ತಾಳೆ ಬುಕ್ಸು. ಎತ್ಕೊ ಬ್ಯಾಗು ತೋರಿಸ್ತೀನಿ ಬನ್ನಿ. ಬಾಯ್ ಬಾಯ್. ಹಲೋ ಫ್ರೆಂಡ್ಸ್, ಇವತ್ತು ಸೋಮವಾರದ ವ್ಲಾಗು. ಇವಾಗ 5 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟ್ಯೂಷನ್ಗೆ ಹೋಗೋಣ ನಡೀರಿ ಅಂದರೆ ಇನ್ನೂ ಸ್ವಲ್ಪ ಟಿ ವಿ ನೋಡಬೇಕು ಅಂತ ಟಿ ವಿ ನೋಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಚಿನಿ ಬನ್ನಿರಿ, ಬ್ಯಾಗ್ ಎತ್ಕೊಳ್ರಿ. ಟ್ಯೂಷನ್ಗೆ ಹೋಗ್ಬೇಕು ಅಂದರೆ ದಿನ ಟ್ಯೂಷನ್ಗೆ ಹೋಗ್ಬೇಕು. ಅವಳನ್ನ ಒಬ್ಬಳು ಆಟ ಆಡೋಕ್ಕೆ ಹೋಗಿರ್ತಾಳೆ, ಒಬ್ಬಳು ಟಿ ವಿ ನೋಡ್ಕೊಂಡು ಕೂತಿರ್ತಾಳೆ. ಇವ್ರನ್ನಿಬ್ರು ಬಲಾಟ ಮಾಡೋದೇ ನನ್ನ ಕೆಲಸ ಆಗೋಗ್ಬಿಡುತ್ತೆ, ತಲೆ ನೋವು ಬರುತ್ತೆ. ಏಯ್ ಟಿವಿ ಆಫ್ ಮಾಡು, ಆಫ್ ಮಾಡು ಬೋನ ಟಿವಿ. ಕೃತಿಕಾ ಕೃತಿಕಾ ಇವಳನ್ನೊಬ್ಬಳನ್ನ ಕರೆದು ಕರೆದು ಸಾಕಾಗುತ್ತೆ. ಕೃತಿಕಾ ಟ್ಯೂಷನ್ ಟೈಮ್ ಆಯ್ತು, ಬನ್ರಿ ಹೋಗೋಣ. ಓಕೆ ಫ್ರೆಂಡ್ಸ್, ಇವ್ರನ್ನ ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದರೆ ಏನು ಕೆಲಸನೂ ಇಲ್ಲ. ಇವತ್ತು ಸೋಮವಾರದ ಪೂಜೆ ಎಲ್ಲ ಆಯಿತು. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಏನು ಕಂಟೆಂಟ್ ಇಲ್ಲ. ಮಕ್ಕಳು ಬಂದ್ರೇ ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಿ ಮತ್ತೆ ವಿಡಿಯೋ ಒಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅಡುಗೆನೂ ಮಾಡಿದೆ ಮಧ್ಯಾಹ್ನನೇ. ಇನ್ನೇನು ಕೆಲಸನೂ ಇರಲಿಲ್ಲ. ನಾನು ಒಬ್ಬಳು ಸುಮ್ಮನೆ ಆದೆ. ಇವಾಗ ಟ್ಯೂಷನ್ ಕರ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ಓಕೆ ನಡೀರಿ ಚಿನಿ, ಹಾಯ್ ಹೇಳಿ ಹೋಗ್ಲಿ. ಹಾಯ್. ಓಕೆ ಫ್ರೆಂಡ್ಸ್, ಬನ್ನಿ ಟ್ಯೂಷನ್ ಕರ್ಕೊಂಡು. ನೋಡಿ ಅವಳು ಇನ್ನೊಬ್ಬಳು ಮಾತ್ರ ಬಂದಿಲ್ಲ. ಕೃತಿಕಾ ಟೈಮ್ ಆಯ್ತು, ಬಾ ಮಗನೇ. ಬುಕ್ಸಾ ಬುಕ್ಸ್ ಏನಕ್ಕೆ ಎತ್ಕೊಂಡು ಹೋಗಿದ್ದೆ? ಆಡಕ್ಕೆ ಹೋಗಿದ್ಲು. ಬುಕ್ಸ್ ಎಷ್ಟು ಆಟ ಆಡೋಕ್ಕೆ ಬುಕ್ಸ್ ಇಟ್ಕೊಂಡವಳೆ. ಆಟ ಆಡೋಕ್ಕೆ ಅಷ್ಟೊಂದು ಬುಕ್ಸ್ ಇಟ್ಕೊಂಡವಳೆ. ಅಷ್ಟರಲ್ಲೂ ಬರ್ದಾ? ಅಷ್ಟರಲ್ಲೂ ಬರ್ದಾ? ಏನೇನು ಬರ್ದೆ ಅಷ್ಟರಲ್ಲಿ? ಹಾಂ, ಶೂಗಳೆಲ್ಲ ಸೈಡಿಗೆ ಬಿಡೋಕ್ಕಾಗಲ್ಲ. ಎಷ್ಟು ಪೆನ್ನುಗಳು ಎಷ್ಟು ಬುಕ್ಕು ಚಿನಿ ಆಟ ಆಡೋಕ್ಕೆ ಅಷ್ಟು ಬುಕ್ ಎತ್ಕೊಂಡು ಹೋಗ್ತಾರ ಚಿನಿ. ಹಾಂ, ನೀವಿಬ್ಬರೇ ನೀನು ಕಾರಿನ ಇಬ್ಬರೇ ತಾನೇ ಆಟ ಆಡೋದು? ಇಬ್ಬರಿಗೆ ಅಷ್ಟ ಬುಕ್ಸ್ ಎತ್ಕೊಂಡು ಹೋಗ್ತೀರಾ? ಹಾಂ, ರೂಮಲ್ಲಿ ಇಕ್ತಾಳೆ. ಆಟ ಆಡೋವಾಗ ಎತ್ಕೊಂಡು ಹೋಗ್ತಾಳೆ ಬುಕ್ಸು. ಎತ್ಕೊ ಬ್ಯಾಗು, ಟ್ಯೂಷನ್ ಟೈಮ್ ಆಯಿತು. ಬನ್ರಿ, ಟಿ ವಿ ಆಫ್ ಮಾಡಿ. ಬಾ, ಟೈಮ್ ಆಯ್ತು. ಅಲ್ಲೇ ಐತೆ ನೋಡು, ಕಿಚನಲ್ಲಿ ನೀರು ಐತೆ ನೋಡು, ನೀರು ಐತೆ. ಆಫ್ ಮಾಡಿ. ಇವಳು ರೀಲ್ಸ್ ನೋಡ್ಕೊಂಡೇ ಇರ್ತಾಳೆ. ಬಾ ಹೋಗೋಣ. ಬೋನಾ ಚಿನಿ, ಸಖತ್ ಚಳಿ ಆಗುತ್ತೆ ಇವಾಗ. ಚಳಿ ಸ್ಟಾರ್ಟು. ಶಟ್ರ್ ಹಾಕೋ. ಎಷ್ಟೊಂದು ಚಳಿ ಇತ್ತು ಫ್ರೆಂಡ್ಸ್ ಬೆಳಗ್ಗೆ. ಇನ್ನು ಚಳಿ ಸ್ಟಾರ್ಟು, ಬಿಸಿಲು ಸ್ಟಾರ್ಟು. ಬಿಸಿಲು ಬಂದು ತುಂಬ ದಿನ ಆಗಿತ್ತು. ಇವಾಗ ಚೆನ್ನಾಗಿ ಬಿಸಿಲು ಬಂದಿದೆ. ಇನ್ನು ಬಿಸಿಲು ಬರುತ್ತೆ, ಚಳಿ ಜಾಸ್ತಿ. ಸಖತ್ ಚಳಿ. ಬೆಳಗ್ಗೆ 6:15 ಎದ್ದಿದ್ದು. 6:15 ಎದ್ದೇಳಿದೆ. ಶಟ್ರಾಕು ಬೋನ, ಶಟ್ರಾಕು. ಸಖತ್ ಚಳಿ ಆಗುತ್ತೆ ಬೋನ ಬರೋವಾಗ. ಜಾಸ್ತಿ 5:30 ಮತ್ತೆ 4:30 ಹೋಗೋದು ಆಡಕ್ಕೆ. ಚಳಿ ಜಾಸ್ತಿ ಆಗುತ್ತೆ ಬೋನ. ಎಷ್ಟೊಂದು ಚಳಿ ಆಗುತ್ತೆ ಗೊತ್ತಾ? ಸರಿ ನಡೀರಿ, ಚಳಿ ಆಗುತ್ತೆ ಹೇಳಿದ್ರೆ ಕೇಳೋದೇ ಇಲ್ಲ ಇವರು. ಸರಿ ನಡೀರಿ, ಆಫ್ ಮಾಡೋ ವಿಡಿಯೋ. ಬಾಯ್ ಬಾಯ್. ಬಾಯ್ ಬಾಯ್. ಏನು ಹೆಲ್ಪು?
ಹಲೋ ಫ್ರೆಂಡ್ಸ್, ಇವರು ಟ್ಯೂಷನಿಂದ ಬಂದರು, ದೇವಸ್ಥಾನಕ್ಕೆ ಹೋಗಿ ಬಂದರು. ಇವಳಿಗೆ ದೋಸೆ ಬೇಕಂತೆ. ಅಲ್ಲಿ ಮೇಲೆ ಕುತ್ಕೊಂಡು ಬರೆಯೋಕ್ಕಾಗಿಲ್ಲ, ಬೋನಾ ಚಳಿ ತಣ್ಣಗೈತೆಪ್ಪ, ಸಿಕ್ಕಾಪಟ್ಟೆ ಚಳಿ. ಎಷ್ಟೊಂದು ಚಳಿ ಐತೆ ಫ್ರೆಂಡ್ಸ್. ಇನ್ನು ಚಳಿ ಬಿಸಿಲು ಸ್ಟಾರ್ಟು. ಎಷ್ಟು ಮಾರ್ಕ್ ಐತೆ? ಯಾಕೆ ಕೊಟ್ಬಿಡ್ಲಾ? ಆರೋದ್ರೆ ಮತ್ತೆ ತಿನ್ಬಿಟ್ಟು ಬರ್ಕೊ. ಆಯ್ತಾ? ಹಾಕಿ ಕೊಟ್ಬಿಡ್ತೀನಿ. ಇವಳು ಸ್ಕೂಲಿಂದ ಬಂದಿದ್ದ ತಕ್ಷಣ ತಿನ್ನಲ್ಲ ದೋಸೆ. ದೋಸೆ ಹಾಕೊಟ್ಬಿಡ್ಲ? ಹಾಗೆ ಸ್ಕೂಲಿಂದ ಬಂದಿದ್ದ ತಕ್ಷಣ ತಿನ್ನಲ್ಲ ಅಂತ ಹೇಳ್ತಾರೆ. ಅದೇ ಹೇಳಿದ್ದು. ಅದಕ್ಕಿಂತ ಮುಂಚೆನಾ? ಅದೇ ಹೇಳಿದ್ದೀನಿ. ದೋಸೆ ಏನು ಹೇಳ್ಬಿಡಿ? ಏನು ಹೇಳಿಲ್ಲ. ಕೃಷ್ಣ ಬರ್ತಾ ಇಲ್ಲ, ಏನು ಹಾಕೋಬೇಡ. ಇವಳು ಸ್ಕೂಲಿಂದ ಬಂದಿದ್ದ ತಕ್ಷಣ ತಿನ್ನಲ್ಲ. ಇವಾಗ ಹೊಟ್ಟೆ ಎಷ್ಟು ಹೋಗ್ತಾಳೆ ಅಂತ ಸ್ಕೂಲಿಂದ ಬಂದು ತಿನ್ನಲ್ಲ, ಇವಾಗ ದೋಸೆ ಕೇಳ್ತಾಳೆ ಅಂತ. ಹಾಕಿದ್ದೀನಿ, ಇರು ಎತ್ಕೊಬತ್ತೀನಿ. ಓಕೆ ಫ್ರೆಂಡ್ಸ್, ದೋಸೆ ಹಾಕ್ಕೊಟ್ಬಿಟ್ಟು ಮತ್ತೆ ಫ್ರೆಂಡ್ಸ್ ಇವಳು ದೋಸೆ ತಿನ್ಲು. ತಿನ್ನ ಹೋಮ್ವರ್ಕು ಟೈಮ್ ಎಷ್ಟು ಕೊಟ್ಟ? 9 ಗಂಟೆ ಆಯಿತು. ಅವಳು ಪಾಡ್ಗೆ ಅವಳು ಟಿವಿ ಹಾಕೊಂಡು ನೋಡ್ತಾ. ಅವಳು ಬೇಗ ಬೇಗ ಬರೆದ್ಬಿಟ್ಲು, ಎತ್ತಿಕ್ಕದ್ಲು. ನೀವು ಹೋಮ್ವರ್ಕ್ ನೀನು ಎಷ್ಟೊತ್ತು ಕರ್ಕೊಂಡು 9 ಗಂಟೆ ಆಯಿತು. ಅವಳು 7 ಗಂಟೆಗೆ ಟ್ಯೂಷನಿಂದ ಕರ್ಕೊಬಂದಿದ್ದು. ನೀವು ಹೇಳಿ ಫ್ರೆಂಡ್ಸ್, ಎಷ್ಟೊತ್ತು ಬರೀತಾವಳೆ. ಆಟ ಆಡ್ಕೊಂಡು ಅದು ಒಂದು ಹತ್ರ ಕುತ್ಕೊಳಲ್ಲ. ಅವಳಿಗೆ ಹೋಗ್ತಾಳೆ ರೂಮಲ್ಲಿ, ಇಲ್ಲಿಗೆ ಬರ್ತಾಳೆ, ಇಲ್ಲಿ ಆಟ ಆಡ್ತಾಳೆ. ಆಮೇಲೆ ಇನ್ನೊಂದು ದೋಸೆ ಮಾಡಿಕೊಡು ಅಂದ್ಲು, ದೋಸೆ ತಿಂದ್ಲು. ಊಟ ತಿಂದಿದ್ದಾಯ್ತು ಇವತ್ತು ಬೇಗ. ಮನೋಗಿ ಮಲ್ಕೊತೀನಿ, ನಂಗೆ ಚಳಿ ಆತೈತಿ ಇವತ್ತು. ಬಿಗ್ ಬಾಸ್ ಬೇಡ, ಯಾವುದು ಬೇಡ. ಬರ್ದೈತು ಬೇಗ ಹೋಗಿ ಮಲ್ಕೊಂಡಣ. ನೀನು ಊಟ ತಿಂದಿದ್ಯಲ್ಲ ದೋಸೆ, ನನಗೂ ಬೇಡ. ಅದೇ ಅನ್ನ ನಂಗೆ ಹೊಟ್ಟೆ ತುಂಬೋಯ್ತು. ಇವರು ದೇವಸ್ಥಾನದಿಂದ ಪ್ರಸಾದ ತಗೊಬಂದರು. ಇವಾಗ ದಿನಾ ಪೂಜೆಗಳು ನಡೀತಲ್ಲ ಫ್ರೆಂಡ್ಸ್, ಅಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡಿರೋದು. ದಿನಾ ಪ್ರಸಾದಗಳು ಮಾಡ್ತಾನೆ ಇರ್ತಾರೆ, ಕೊಡ್ತಾನೆ ಇರ್ತಾರೆ. ಅದಿಸ್ಕೊ ಬಂದು ತಿಂದಿಲ್ಲ, ಮಾಡಿಲ್ಲ. ಸ್ವಲ್ಪ ಸ್ವಲ್ಪ ತಿಂದರು, ಹಂಗೆ ಕರು ನಾನೇ ತಿಂದೆ. ಇವ್ಳಿಗೆ ದೋಸೆ ಕೇಳಿದ್ಲು, ದೋಸೆ ತಿಂದ್ಲು. ಅನ್ನ ಮಾಡಿಕ್ಕಿದ್ದೀನಿ. ಬೋನ ಅಲ್ಲಿ ಬಾಟ್ಲಲ್ಲ, ಅವಳು ಬಾಟ್ಲಲ್ಲಿ ನೀರೈತೆ, ಸ್ವಲ್ಪ ಅಂತ ಕೊಡು ನೀರು ಅವಳಿಗೆ. ನೀನು ದೋಸೆ ಬಾ ಹೇಳ್ಬಿಡು. ಆಟ ಆಡ್ಕೊಂಡು ಇನ್ನ ಹೆಸರೈತೆ ಹೋಮ್ವರ್ಕ್. ಈ 5 ಟಿಕ್ ದ ಕರೆಕ್ಟ್ ಆನ್ಸರ್. ಇದು 5 ಕ್ವೆಶ್ಚನ್ 2 ಟೈಮ್. ಇನ್ನ 1 ಟೈಮು ಬರ್ದಿಲ್ಲ. 2 ಸೆಕೆಂಡ್ ಕ್ವೆಶ್ಚನ್ ಹಾಫ್ ಬರ್ದಿದ್ದೀನಿ, ಇಲ್ಲಿಗೆ ಬರಿತಾ ಇದ್ದೀನಿ. ಬರ್ದ್ಬಿಡು ಬೇಗ ಬೇಗ. ಬೋನ ನೀರಂತ ಕೊಡ್ಬೋನ, ಅವಳು ಬಾಟ್ಲಲ್ಲಿ ಇರೋದು ಕಳ್ಸಕ್ರೆ ಫ್ರೆಂಡ್ಸ್. ಎಮರ್ಜೆನ್ಸಿಗೆ ಬೇಕು ಅಂತ ತರಿಸಿದೆ. ಡ್ರೈ ಫ್ರೂಟ್ಸ್ ತಗೋ. ಬಾದಾಮಿ ನೆನ್ಸು ಮರಿಬೇಡ. ಆಮೇಲೆ ನಂದೇನು ನೆನ್ಸಿಲ್ಲ. ಬಾದಾಮಿ ನೆನ್ಸೋಕ್ಕೆ ಟೈಮ್, ಬಾದಾಮಿ ತಿನ್ನೋಕ್ಕೆ ಟೈಮ್ ಇಲ್ಲ. ಯಾಕ ಬಾದಾಮಿ ತಿನ್ನೋಕ್ಕೆ ಟೈಮ್ ಇಲ್ಲ? ಯಾಕೆ ಬೆಳಗ್ಗೆ ಎದ್ದಳಕ್ಕೆ ಆಗ್ತಾ ಇಲ್ಲ ಚಳಿಗೆ. ನನಗೆ ಎದ್ದಳಕ್ಕೆ ಆಗ್ತಾ ಇಲ್ಲ. ಈ ನಡುವೆ ನಾನೇ 6:15 ಎದ್ದೇಳ್ತಾ ಇದ್ದೀನಿ. ಚಿತ್ರಾನ್ನ, ಪುಳೋಗರೆ, ದೋಸೆ, ಪಡ್ಡು ಈ ಥರ ಹೋದರೆ ಬೇಗ ಆಗುತ್ತೆ. ಇನ್ನೇನು ಪಲಾವ್ ಐಟಮು, ಟೊಮೆಟೊ ಬಾತು ಇವೆಲ್ಲ ತಿನ್ನೋದೇ ಇಲ್ಲ. ತಿಂತಾರೆ, ಆದರೆ ಬಿಸಿ ಬಿಸಿ ಅವಾಗ ತಾನೇ ಮಾಡಿದ್ರೆ ತಿಂತಾರೆ. ಬಾಕ್ಸ್ಗೆಲ್ಲ ಹಾಕೋದೇ ಇಲ್ಲ. ದೊಡ್ಡವಳು ತಿಂತಾಳೆ, ಇವಳು ತಿನ್ನಲ್ಲ ಅಂತ ನಾನು ಇವಳಿಗೋಸ್ಕರ ಮಾಡಲ್ಲ. ಮತ್ತು ಇಡ್ಲಿ ಸಾಂಬಾರು ಅಷ್ಟೇ ಬೇಗ ಆಗುತ್ತೆ. ಒಂದು ಕಡೆ ಸಾಂಬಾರು ಹಾಕ್ಬಿಟ್ರೆ ಒಂದು ಕಡೆ ಇಡ್ಲಿ ಇಟ್ಬಿಟ್ರೆ ಮುಗೀತು. ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡ್ತೀನಿ. ಚಳಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿಲ್ಲ ಎದ್ದಳಕ್ಕೆ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಂಡು 6 ಗಂಟೆ 5:15 ಎಚ್ಚರ ಆಗುತ್ತೆ, ಆದರೆ ಎದ್ದು ಈಚೆ ಬರೋಕ್ಕಾಗಲ್ಲ. ಚಳಿ ಅಂದರೆ ಚಳಿ. ಇಲ್ಲಿ ಬೇರೆ ನಮಗೆ ಕೆರೆ ಹತ್ರ ಇದೆ. ಕೆರೆ ಹತ್ರ ಇರೋದಕ್ಕೆ ಇನ್ನೂ ಸಿಕ್ಕಾಪಟ್ಟೆ ಚಳಿ. ಇಲ್ಲಿ ದೊಡ್ಡದು ಕೆರೆ, ಅದಕ್ಕೋಸ್ಕರನೇ ಇಲ್ಲಿ ಇನ್ನೂ ಜಾಸ್ತಿ ಚಳಿ. ನಾವು ಮೇಲೆ ಇರೋದು, ಗಾಳಿ ಹಿಂಗೆ ಬರುತ್ತೆ. ಏನು ತೋರಿಸ್ತೀನಿ ಬನ್ನಿ. ಪ್ರತಿಮಾ ತಿನ್ನೋ, ಊಟ ತಿನ್ನೋಗೋ. ಮಲ್ಕೊ ನಡಿ.
ಬಾಯ್ ಹೇಳ್ಬಿಟ್ಟು ಇನ್ನ ಮಲ್ಕೊಳ್ಳೋಣ, ಟೈಮ್ ಆಯ್ತು. ಬನ್ನಿ ಮಲ್ಕೊಳ್ಳೋಣ. ಚಳಿ ಆಗುತ್ತೆ, ವಾಸಿ ಮಾಡು, ಏನು ಬೇಡ, ಬೆಳಗ್ಗೆ ಎದ್ದೊಳಗೆ ನಡಿ ಮಚ್ಚೋಣ. ಬಾಯ್ ಹೇಳ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಬೆಳಗ್ಗೆ ಎದ್ದೊಳ್ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬಾಯ್ ಬಾಯ್.